ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ನೋಡಿ ಈ ಸ್ಫಟಿಕ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಈ ಸ್ಫಟಿಕ ಏನಿದೆ ಸ್ಟೋನ್ ಇದನ್ನು ಕಟ್ಟಿದ ಮೇಲೆ ಎಷ್ಟು ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ನನಗೆ ಶಾಕ್ ಆಗ್ತಾ ಇದೆ ನಿಜವಾಗ್ಲೂ. ನನಗೆ ಒಂಥರ ಹೌದಾ ಅನಿಸ್ಬಿಡ್ತು ನನಗೆ. ಮತ್ತು ಕಣ್ಣಲ್ಲಿ ನೀರು ಕೂಡ ಬಂದುಬಿಡ್ತು ನನಗೆ ನಿನ್ನೆ ಕೇಳಿದ ಮೇಲೆ. ಒಂದೇ ಒಂದು ನಿಮಿಷ ಇವರ ಮಾತನ್ನು ಕೇಳಿ ನಿಮಗೂ ಕೂಡ ಅನಿಸುತ್ತೆ. ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ, ನಿಮಗೂ ಅನಿಸುತ್ತೆ ಹೌದಾ ಅಂತ. ಬನ್ನಿ ಏನು ಹೇಳಿದ್ದಾರೆ ಅಂತ ಕೇಳೋಣ. ಹಾಯ್ ಸಿಸ್ಟರ್, ನಾನು ಫಸ್ಟ್ ಟೈಮ್ ತಗೊಂಡಿರೋದು. ಅಂಗಡಿ ತುಂಬಾ ಲೋ ಇದರಲ್ಲಿ ಕಸ್ಟಮರ್ ಇಲ್ಲದೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಆಲ್ಟ್ರೇಷನ್ ಮಾಡಿದ್ಮೇಲೆ ಅಂಗಡಿನ ನಿಮ್ಮ ಹತ್ರ ಸ್ಫಟಿಕ ತರಿಸ್ಕೊಂಡು ನಂಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಒಂದೇ ವಾರದಲ್ಲಿ ನಂಗೆ ರಿಸಲ್ಟ್ ಸಿಕ್ಕಿದೆ. ಇವಾಗ ಕಸ್ಟಮರ್ ಅಟ್ರಾಕ್ಷನ್ ತುಂಬಾ ಆಗ್ತಾ ಇದೆ. ಅದಾದ್ಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನ್ಗೆ ಗೊತ್ತಿರೋರು ಒಂದು 3 ಜನಕ್ಕೆ ನಾನು ಹೇಳಿದ್ಮೇಲೆ ಅವ್ರು ತರಿಸ್ಕೊಡಕ್ ಹೇಳಿದ್ರು. ನಿಮ್ಮ ಹತ್ರನೇ ಇನ್ನೂ 2 ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಒಬ್ರದ್ದು ರಿಸಲ್ಟ್ ಬಂದಿದೆ, ಇನ್ನೊಬ್ರು ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾರೆ. ಒಂದಿನ ಬಿಟ್ಟು ಒಂದಿನ, ಮಂಗಳವಾರ ಶುಕ್ರವಾರ ಮಾತ್ರ ನೀವು ಹೇಳಿದ 7 ಡೇಸ್ದು ಆ ತರ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ನನಗೆ ಈ ಸ್ಫಟಿಕ ಕಟ್ಟಿದ್ಮೇಲೆ ಅಂಗಡಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಆಗಿದೆ. ಒಂದೇ ವಾರದಲ್ಲಿ ನನ್ಗೆ ಈ ರಿಸಲ್ಟ್ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನಾನು ಇದ್ರ ಬಗ್ಗೆ ಹೇಳಿದ್ಮೇಲೆ, ನನ್ಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳಿದ್ಮೇಲೆ ಸ್ಫಟಿಕದ್ದು ನಮ್ ಫ್ರೆಂಡ್ ಒಬ್ರು ಕೇಳ್ತಾ ಇದ್ದಾರೆ. ಅಂಗಡಿ ಮನೆ ಒಂದೇ ಇದ್ರಲ್ಲಿದೆ, ಅದಕ್ಕೆ ಅವ್ರ ಅಂಗಡಿ ಕಟ್ಟಕ್ಕೆ ಕಸ್ಟಮರ್ ಇಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ನಾನು ಈ ತರ ಸಜೆಷನ್ ಮಾಡಿದ್ದಕ್ಕೆ ಅವರು ತರಿಸ್ಕೊಡು ಅಂತ ಇದ್ರೆ ಒಂದು ಆರ್ಡರ್ ಕಳಿಸ್ತೀರಾ ಮೇಡಮ್? ನಾನು ನಿಮ್ಗಿನ್ನೂ ಒಂದು ವಿಷಯ ಹೇಳ್ಬೇಕಿತ್ತು. ನಾನು ಸ್ಫಟಿಕ ಕಟ್ಟಿದ್ಮೇಲೆ ನನ್ಗೂ 20 ರೂಪೀಸ್ದು 786 ಸಿಕ್ಕಿದೆ. ಅದಾದ್ಮೇಲೆ 369 ಸುಮಾರು ಒಂದು 10 ನೋಟ್ ಸಿಕ್ಕಿದೆ. ಅದಾದ್ಮೇಲೆ ಮತ್ತೆ 786 ಸಿಕ್ಕಿದೆ ಮೇಡಮ್. ಇದನ್ನ ಯಾವ ತರ ತಗೊಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನಾದ್ರು ನಿಮ್ ಕಡೆಲಿದ್ದ ಗೈಡೆನ್ಸ್ ಏನಾದ್ರು ಸಿಗುತ್ತಾ? ಹೌದು, ಖಂಡಿತ. ಇದು ಬಂದು ಮುನ್ಸೂಚನೆಗಳು, ನಿಮಗೆ ಮುಂದೆ ಒಳ್ಳೇದಾಗುತ್ತೆ ಅನ್ನೋದು ಮುನ್ಸೂಚನೆಗಳು. ಆಲ್ರೆಡಿ ತುಂಬ ವಿಡಿಯೋಸ್ನ ನಾನು ಹಾಕಿದ್ದೀನಿ. ಈ ನೋಟು ಅಂದರೆ 786 ಬಗ್ಗೆ ಮಾತ್ರ ಹಾಕಿದ್ದೀನಿ. ನೋಡಿ, ನಿಮಗೂ ಅದು ಯೂಸ್ಫುಲ್ ಆಗುತ್ತೆ. ಆ ವಿಡಿಯೋನ ನೋಡಿ ಅದೇ ರೀತಿ ಮಾಡ್ಕೊಳ್ಳಿ. ಮತ್ತು ಹೇಳಿದ್ದೀನಿ ಕೂಡ ಏನೆಲ್ಲ ಮಾಡಬೇಕು ಅಂತ, ನಿಮಗೆ ಪರ್ಸ್ನಲ್ಗೂ ಕೂಡ ಹೇಳಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೆ. ಯಾಕೆಂತ ಹೇಳಿದ್ರೆ ಇದನ್ನು ಹಂಚ್ಕೊಂಡಿದ್ದೀರಲ್ಲ ನೀವು, ನಿಮ್ಮ ಒಳ್ಳೆ ಮನಸ್ಸಿಗೆ ಥ್ಯಾಂಕ್ ಯು ಸೋ ಮಚ್. ಇದನ್ನು ನನಗೆ ಹೇಳಿದ್ದಕ್ಕೆ, ಮತ್ತು ನಮ್ಮ ಏನು ವೀವರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ. ಖುಷಿ ಆಗುತ್ತೆ ನನಗೆ. ಎಷ್ಟು ಜನ ತಗೊಂಡು ಹೇಳ್ತೀರಾ ಇದ್ರ ಬಗ್ಗೆ, ಹೀಗಾಗಿದೆ ಸಿಸ್ಟರ್, ಹೀಗಾಗಿತ್ತು, ಇವಾಗ ಈ ಥರ ಆಗಿದೆ ಎಲ್ಲನೂ ಕೂಡ ಹೇಳ್ಕೊತೀರಾ. ಖುಷಿ ಆಗುತ್ತೆ ಇದ್ರ ಬಗ್ಗೆ. ಮತ್ತು ನಾನು ಹೇಳೋದು ಏನು ಅಂತ ಹೇಳಿದ್ರೆ, ತುಂಬ ಜನ ನೀವುಗಳು ಅಂದ್ಕೊಂಡಿರ್ಬೋದು ಸುಮ್ಮನೆ ಇವಾಗ ನೋಡ್ತಾ ಇದ್ದೀರಲ್ಲ, ಒಂದಿಷ್ಟು ಜನ ನೋಡ್ತೀರಾ ಸುಮ್ಮನೆ ಆಗ್ತೀರಾ ಅಲ್ವಾ. ಸುಮ್ಮನೆ ಅಂದ್ಕೊಂಡಿರ್ಬೋದು ನಿಜವಾಗ್ಲೂ ಇದು ಆಗುತ್ತಾ, ಸುಮ್ಮನೆ ಎಲ್ಲೋ ಇದರಲ್ಲಿ ಹೇಳ್ತಾ ಇದ್ದಾರೆ ಅಂತ. ಖಂಡಿತ ಯಾವುದೇ ರೀತಿ ಇಲ್ಲ. ಎಷ್ಟು ಜನ ನನಗೆ ಅದನ್ನೆಲ್ಲ ಆಡಿಯೋ ತೋರಿಸೋದಕ್ಕೆ ಟೈಮ್ ಇಲ್ಲ, ಅಷ್ಟು ಜನ ಒಳ್ಳೊಳ್ಳೆ ರಿಸಲ್ಟ್ ಹೇಳ್ತಾ ಇದ್ದಾರೆ. ಮತ್ತು ಧರ್ಮದ ಭೇದ ಭಾವ ಇಲ್ಲ, ಎಲ್ಲ ಧರ್ಮದವ್ರಿಗೂ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಈ ಧರ್ಮದವ್ರಿಗೆ ಸಿಗುತ್ತೆ, ಆ ಧರ್ಮದವ್ರಿಗೆ ಸಿಗುತ್ತೆ ಅಂತಲೂ ಇಲ್ಲ, ಎಲ್ಲ ಧರ್ಮದವ್ರಿಗೂ ಸಿಗ್ತಾ ಇದೆ ರಿಸಲ್ಟ್. ಒಳ್ಳೇದಾಗ್ತಾ ಇದೆ. ಎಲ್ಲ ಧರ್ಮದವರು ಕಟ್ಬೋದು ನಂಬಿಕೆ ಇದ್ದರೆ. ಬಟ್ ನನಗೆ ಯಾರಿಗೂ ಅದನ್ನೇ ಕಟ್ಟಿ ಅಂತಲೂ ಕೂಡ ನಾನು ಹೇಳೋದಿಲ್ಲ. ನಿಮಗೆ ನಂಬಿಕೆ ಇದ್ದರೆ ಖಂಡಿತ ಕಟ್ಟಿ. ಇದು ಬಂದು ನ್ಯಾಚುರಲ್ ಸ್ಟೋನ್. ಇದು ಯಾವುದೇ ರೀತಿ ನಾನು ಮಾಟ ಮಂತ್ರ ಆ ಥರ ಜಾದೂಗಿದು ಆ ಥರ ಏನೂ ನಾನು ಮಾಡಿಕೊಡ್ತೀನಿ, ಅಷ್ಟು ಸಾವಿರ ಕೊಡಿ ಇಷ್ಟು ಸಾವಿರ ಕೊಡಿ ಅಂತ ಕೇಳೋದು ಅಲ್ಲ ಇದು, ಸರಿನಾ? ಈ ಸ್ಫಟಿಕಕ್ಕೆ ಇದು ಹ್ಯಾಂಗಿಂಗ್ಗೆ ಏನು ಅಮೌಂಟ್ ನೀವು ಕೊಡ್ತೀರಾ ಇದ್ರ ಬೆಲೆಗೆ, ಅದನ್ನು ಮಾತ್ರ ಅಮೌಂಟ್ ಫೀಸು, ಸರಿನಾ? ಅದು ಕಡಿಮೆ ಕೂಡ. ಅದಾದಮೇಲೆ ಎಕ್ಸ್ಟ್ರಾ ನಾನು ಮೆಥಡ್ಸ್ ಏನು ಹೇಳ್ಕೊಡ್ತೀನಿ ಅದಕ್ಕೆ ಏನೂ ಇಲ್ಲ. ತುಂಬ ಒಳ್ಳೆಯದಾಗ್ತಾ ಇದೆ. ಯಾಕೆ ಏನು ಅಂತ ಗೊತ್ತಾಯಿಲ್ಲ. ತುಂಬ ಜನ ನಾವು ಅಂಗಡಿಲಿ ತಂದು ಕಟ್ಟಿದ್ದು ಅದು ಪ್ರಯೋಜನ ಆಗ್ತಾ ಇಲ್ಲ. ಬಟ್ ನಿಮ್ಮ ಕೈಯಾರ ತೊಗೊಂಡ್ಮೇಲೆ ಒಳ್ಳೇದಾಗ್ತಾ ಇದೆ. ಯಾಕೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತೀರಾ. ನಾನು ಹೇಳೋದು ನಾರ್ಮಲ್ ಆಗಿ ನಾನು ನಮಾಜ್ ಮಾಡ್ತೀನಿ, ದುವಾ ಮಾಡ್ತೀನಿ, ಎಲ್ಲರಂಗೇನೆ ದುವಾ ಮಾಡಿ ಒಳ್ಳೆ ಮನಸ್ಸಿಂದ ಕೊಡ್ತೀನಿ. ನಾನು ಹೇಳ್ಕೊಳ್ಳೋದು ಇಷ್ಟೇನೆ. ನನ್ನ ಹತ್ರ ತಗೋತಾ ಇದ್ದಾರೆ,
ಒಳ್ಳೇದಾಗಬೇಕು. ಮತ್ತು ಇದನ್ನು ಕಟ್ಟುವ ಸರಿಯಾದ ವಿಧಾನ ಮತ್ತು ಇದನ್ನು 7 days ಮೆಥಡ್ ಏನು ಮಾಡ್ತೀರಾ ಸೀಕ್ರೆಟ್, ತುಂಬ ಇಂಪಾರ್ಟೆಂಟ್. ಅದು ತುಂಬ ಜನ ಹೇಳ್ತೀರಾ ಇಷ್ಟೇನಾ ಅಂತ. ಅದರಲ್ಲಿ ಎಷ್ಟು ಪವರ್ ಇದೆ ಅನ್ನೋದು ನೋಡಿ, ವಿಡಿಯೋಗಳನ್ನ ನೋಡಿ ಜನಗಳಿಗೆ ಎಷ್ಟು ಖುಷಿಯಿಂದ ಹೇಳ್ಕೊತಾರೆ, ಎಷ್ಟು ಅವ್ರಿಗೆ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ತೊಗೋಬೇಕಾದ್ರೆ. ಯಾರಾದರೂ ಅಷ್ಟೇ, ಏನೇನೋ ನಾನು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ನಾನು ಮಾಡಿಸ್ಬಿಟ್ಟಿದ್ದೀನಿ, ತುಂಬ ಜನದ ಕೈ ಕಳ್ಕೊಂಡಿದ್ದೀನಿ ಕೂಡ, ಆದರೂ ಕೂಡ ಒಳ್ಳೇದಾಗಿಲ್ಲ. ಇದನ್ನು ಜಸ್ಟ್ ಇಷ್ಟು ಚಿಕ್ಕ ಅಮೌಂಟಿಂದ ತೊಗೊಂಡು ಇದನ್ನು ಮಾಡಿದ್ರೆ ಒಳ್ಳೇದಾಗುತ್ತಾ ಅಂತ ನಿಮಗೂ ಕೂಡ ಕ್ವಶನ್ ಇರುತ್ತೆ ತೊಗೋಬೇಕಾದ್ರೆ. ಖಂಡಿತ ಆಗ್ತಾ ಇದೆಯಲ್ಲ, ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ. ಖಂಡಿತ ಆಗ್ತಾ ಇದೆ, ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಇದನ್ನು ಸರಿಯಾದ ಮೆಥಡ್ಸ್ ಏನಿದೆ ಅದನ್ನು ನಾವು ಉಪಯೋಗಿಸಿದಾಗ ಖಂಡಿತ ಆಗುತ್ತೆ. ನೋಡಿದ್ರಿ, ಇವಾಗ ಒಬ್ಬರು ಹೇಳಿದ್ರು, ಅವ್ರು ಬಂದು ತಾನು ತಗೊಂಡು ಅವ್ರು ಒಳ್ಳೆ ಮನಸ್ಸಿಂದ ಬೇರೆಯವ್ರಿಗೂ ಕೂಡ ಕೊಡಿಸಿದ್ದಾರೆ. ಅವ್ರಿಗೆ ಒಬ್ರಿಗೆ ರಿಸಲ್ಟ್ ಬಂದಿದೆ, ಇನ್ನೊಬ್ರಿಗೆ ಬಂದಿಲ್ಲ. ಯಾಕೆ ಅಂತ ಅವರು ಅದಾದಮೇಲೆ ತಪ್ಪನ್ನು ಕೂಡ ಒಪ್ಕೊಂಡ್ರು, ಅವ್ರು ಕರೆಕ್ಟಾಗಿ ಮಾಡಿಲ್ಲ ಅಂತ. ಇದೇ ಕಾರಣ, ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಅಲ್ವಾ ಸಿಗೋದು. ಇವಾಗ ನಾವು ಇದನ್ನು ಎಷ್ಟು ನಂಬಿದ್ದೀವಿ ಅಲ್ವಾ, ಇದನ್ನು ಪ್ರತಿಫಲ ಅನ್ನೋದು ನಮ್ಮ ಯೋಗ್ಯತೆಗೆ ಏನೆಲ್ಲ ಆಗಬೇಕು. ಈಗ ನನ್ನ ಕಷ್ಟ, ನನಗೇನೋ ಒಂದು ಕಷ್ಟ ಇದೆ, ಇಲ್ಲ ಸಾಲ ತುಂಬ ಇದೆ, ಸಾಲ ತೀರಬೇಕು ಬೇಗ, ಪದೇ ಅದನ್ನು ಹೇಳ್ಕೊಂಡಿರ್ತೀವಿ ನಾವು, ಅದಾಗಬೇಕು, ಸಾಲ ತೀರುತ್ತೆ. ಏನು ನಿಮ್ಮನೆ ಇವಾಗ ನನ್ನ ಹತ್ರ ತುಂಬ ಜನ ತೊಗೊಂಡಿದ್ದಾರೆ, ಒಬ್ಬೊಬ್ರಿಗೆ ಒಂದೊಂದು ಥರ ರಿಸಲ್ಟ್ ಸಿಕ್ಕಿದೆ. ಅದನ್ನು ನಾನು ಇದೇ ರೀತಿ ರಿಸಲ್ಟ್ ಸಿಗುತ್ತೆ ಅದೇ ರೀತಿ ಅಂತ ಹೇಳೋಕ್ಕಾಗಲ್ಲ. ಮತ್ತು ಕೆಲವ್ರಿಗೆ ಬೇಗನೂ ಕೂಡ ರಿಸಲ್ಟ್ ಸಿಕ್ಕಿದೆ. ಎಷ್ಟು ದಿನಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕೇಳಿದ್ದೀರಾ ಕೂಡ, ಅದನ್ನು ಕೂಡ ನಾನು ಹೇಳ್ತೀನಿ. ಇವಾಗ ನೋಡಿ, ಅದನ್ನು ಒಂದಿದೆ, ಅದನ್ನು ಕೂಡ ಇದೆ, ತುಂಬ ಇದೆ. ಯಾವುದು ಅಂತ ಕೇಳ್ತೀರಾ? ಈ ಪ್ರಾಡಕ್ಟ್ ಬುಕ್ ಮಾಡಿ 1 ದಿನ 2 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ಬಟ್ ಅವ್ರಿಗೆ ಇನ್ನೂ ತಲುಪೇ ಇರಲ್ಲ. ಇದು ಪ್ರಾಡಕ್ಟ್ ಬಂದು ತಲುಪೇ ಇರಲ್ಲ, ಆವಾಗಲೇ ರಿಸಲ್ಟ್ ಅನ್ನೋದು ಸಿಕ್ಕಿರುತ್ತೆ. ಆ ಥರ ಆಗ್ತಾ ಇದೆ, ತುಂಬ ಇದೆ. ಶಾಪಿಗೆ ಮೇಡಮ್ ಅದು 2 ತಿಂಗಳಾಗಿದೆ, ಅದು ಕಳಿಸ್ತೀನಿ, ತುಂಬ ಇದೆ. ಮಾತಾಡ್ತಿರೋದು ತುಂಬಾ ದಿವಸ ಆಯ್ತು, ನೆನ್ನೆ ಹಾಕಿದೆ. ನಾನು ಸ್ಫಟಿಕ ಸ್ಟೋನ್ ತಗೊಂಡಿದ್ದೆ, ಚೆನ್ನಾಗೇ ಇತ್ತು. ಬಟ್ ಈ ನಡುವೆ ಏನೋ ಸ್ವಲ್ಪ ದೃಷ್ಟಿ. ಇದು ಕೇಳಿಸಿದ್ದೀನಿ. ಅಸ್ಸಲಾಮು ಅಲೈಕುಂ ಸಿಸ್ಟರ್, ನಾನು ಮೊನ್ನೆ ಹೊತ್ತು ಆರ್ಡ್ರ್ ಮಾಡ್ಕೊಂಡಿದ್ನಲ್ಲ ಸ್ಫಟಿಕ ಕಲ್ಲು, ಮಾಶಾಅಲ್ಲಾ ಪರವಾಗಿಲ್ಲ, ಎಲ್ಲ ಒಂದೊಂದು ಈಡೇರ್ತಾ ಇದೆ. ಇದು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ, ತುಂಬ ಇದೆ ಸಿಸ್ಟರ್. ತುಂಬ ಇದೆ, ಹೇಳಕ್ಕೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲ್ಲ. ನನಗೆ ಇದು ಸ್ಫಟಿಕ ಇವೆಲ್ಲ ಆಮೇಲೆ ತೋರಿಸ್ತೀನಿ. ಎಲ್ಲೋ ಇದೆ ನಿಮ್ಮ ಹತ್ರ. ಮೇಡಮ್ ನಾನು ತಗೊಂಡು 4-5 ತಿಂಗಳಾಯ್ತು, ಸ್ವಲ್ಪ ದಿನ ಚೆನ್ನಾಗೇ ಇತ್ತು ಬಿಸ್ನೆಸ್. ಒಂದು ತಗೊಂಡಿದ್ದೆ ಗೊತ್ತಾ, ನಾನು ಇರೋದು ಇಲ್ಲೇ ಅಲ್ವಾ, ಇಲ್ಲಿ ಕಟ್ಟಿದ್ದೆ. ನನಗೆ 15 ಡೇಸ್ಗೆ ರಿಸಲ್ಟ್ ಸಿಕ್ಕಿದೆ ಮೇಡಮ್. ಎಲ್ಲೋ ಮಿಸ್ ಆಗಿದೆ. ಖಂಡಿತ ನಾಳೆ ವಿಡಿಯೋದಲ್ಲಿ ನಿಮಗೆ ಹಾಕಿ ತೋರಿಸ್ಕೊಡ್ತೀನಿ. ಯಾಕೆಂದರೆ ತುಂಬ ಇದಾವಲ್ಲ ನೋಡಿ, ಇಷ್ಟು ತುಂಬ ಇದ್ದಾವೆ, ಬಟ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬಂದು ಮ್ಯಾಂಗ್ಳೂರ್ ಅನಿಸುತ್ತೆ, ನನಗೆ ಮ್ಯಾಂಗ್ಳೂರ್ ಅನಿಸುತ್ತೆ. ಪಾಪ ಅವ್ರು ಬಂದು ಕಲಾವಿದರು, ಸರಿನಾ? ಅವ್ರಿಗೆ ನಾಟಕ ಆ ಥರ ಎಲ್ಲ ಇದು ಮಾಡ್ತಾರಲ್ಲ, ಅವರು ಜಾಸ್ತಿ ನನಗೆ ವರ್ಕ್ ಬರ್ತಾ ಇಲ್ಲ, ತುಂಬ ಕಷ್ಟ ಆಗೋಗಿದೆ ನನಗೆ. ಮಕ್ಕಳಿದ್ದಾರೆ, ಎಲ್ಲ ಡೀಟೇಲ್ಸಾಗಿ ಹೇಳಿದ್ದಾರೆ ಪಾಪ, ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಜಸ್ಟ್ ಆರ್ಡರ್ ಮಾಡಿದ್ದವರು ಅಷ್ಟೇ, ಆರ್ಡರ್ ಮಾಡಿ 2 ದಿನ 3 ದಿನ ಅಷ್ಟೇ. ನಾನೇನು ದುವಾ ಮಾಡ್ತೀನಿ ಅವ್ರ ಹೆಸರಿಂದ, ಏನು ದುವಾ ಮಾಡಿ ಕಳಿಸ್ಕೊಡ್ತೀನಿ. ಹಾಗಾಗಿ ಅವರು ನೆಕ್ಸ್ಟ್ ಡೇನೇ ನನಗೆ ಫೋನ್ ಮಾಡಿದ್ದಾರೆ, ಫೋನ್ ಪಿಕ್ ಮಾಡಿಲ್ಲ, ನಾನು ಯಾರ್ದು ಫೋನ್ ಪಿಕ್ ಮಾಡಲ್ಲ. ಅದಾದಮೇಲೆ ಮೆಸೇಜ್ ಕಳಿಸಿದ್ದಾರೆ. ಸಿಸ್ಟರ್ಗೆ ಏನು ಪವಾಡ ಅಂತಲೇ ಗೊತ್ತಾಗ್ತಾ ಇಲ್ಲ, ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ, ತುಂಬ ಒಳ್ಳೆಯದಾಗ್ತಾ ಇದೆ. ಇವಾಗಲೇ ಅದು ನನ್ನ ಕೈಗೆ ಸೇರೇ ಇಲ್ಲ, ಇದೇ ರೀತಿ ಹೇಳಿದ್ದಾರೆ, ನನ್ನ ಕೈಗೆ ಸೇರೇ ಇಲ್ಲ, ಆವಾಗಲೇ ಇಷ್ಟು ರಿಸಲ್ಟ್ ಸಿಗ್ತಾ ಇದೆ, ನನ್ನ ಕೈಗೆ ಸೇರಿದ್ಮೇಲೆ ಹೇಗೆಲ್ಲ ಸಿಗ್ಬೋದು, ಪ್ಲೀಸ್ ಬೇಗ ಕಳಿಸ್ಕೊಡಿ. ಅವರು ಇದಕ್ಕೆ ಬೇಗ ಹೋಗ್ತಾನೇ ಇಲ್ಲ, ಗೊತ್ತಿಲ್ಲ ಯಾಕೆ ಏನು ಅಂತ. ಕೆಲವ್ರಿಗೆ ಬೇಗನೆ ಹೊರಟೋಗುತ್ತೆ, ಕೆಲವ್ರಿಗೆ ಒಂದು 2-3 ದಿನ ಲೇಟಾಗಿ ಹೋಗುತ್ತೆ. ಅವರು ವೆಯ್ಟ್ ಮಾಡ್ತಾನೆ ಇದ್ದರು, ಬೇಗ ಬರಲಿ, ಯಾವಾಗ ನಾನು ಕಟ್ತೀನಿ, ಯಾವಾಗ ರಿಸಲ್ಟ್ ಸಿಗುತ್ತೆ ಅಂತ.
ಆ ಥರ ಎಲ್ಲ ಆಗುತ್ತೆ. ಆ ಥರ ತೊಗೊಳೋಕ್ಕಿಂತ ಮುಂಚೆನೇ ರಿಸಲ್ಟ್ ಸಿಗುತ್ತೆ. ಇವಾಗ ಆರ್ಡರ್ ಮಾಡಿರ್ತೀರಲ್ಲ ಅವಾಗಲೇ ತುಂಬ ಜನಕ್ಕೆ ಸಿಕ್ಕಿದೆ. ಆರ್ಡರ್ ಮಾಡಿದಾಗಲೇ ರಿಸಲ್ಟ್ ಬಂದಿರೋದು ತುಂಬ ಜನಕ್ಕೆ ಸಿಕ್ಕಿದೆ. ಮತ್ತು ಆರ್ಡರ್ ಮಾಡಿ 2 ದಿನ 3 ದಿನ ಒಂದೇ ದಿನಕ್ಕೂ ಕೂಡ ಸಿಕ್ಕಿರೋದಿದೆ. ಅಯ್ಯೋ, ನನಗೆ ಹೇಳೋಕ್ಕೆ ಖುಷಿನೂ ಆಗುತ್ತೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ಅಳುನೂ ಕೂಡ ಬರುತ್ತೆ. ಒಂಥರ ಏನೋ ಒಂಥರ ನಿಜ ಇಷ್ಟೆಲ್ಲ ಒಳ್ಳೇದಾಗ್ತಾ ಇದೆಯಲ್ಲ ಜನಗಳಿಗೆ ಅಂತ. ಇದನ್ನು ಬಿಟ್ಟು ಇನ್ನು ಒಬ್ಬರೋ ಇಬ್ಬರು ಬ್ಯಾಡ್ ಕಮೆಂಟ್ ಹಾಕಿದ್ರು, ಇವಾಗ ಆಗ್ತಾ ಇಲ್ಲ, ಬ್ಯಾಡ್ ಕಮೆಂಟ್ ಹಾಕಿದ್ರು. ನಿಜ ಇಂಥದ್ರ ಬಗ್ಗೆ ಎಲ್ಲ ನೀವು ಬ್ಯಾಡ್ ಕಮೆಂಟ್ ಹಾಕ್ತಿರಲ್ಲ, ಒಳ್ಳೇದಾಗುತ್ತಾ ನಿಮಗೆ? ಬ್ಯಾಡ್ ಕಮೆಂಟ್ ಹಾಕೋಕೆ ಹೋಗ್ಬೇಡಿ, ಚೆನ್ನಾಗಿರಿ. ನಾನು ಯಾರಿಗೂ, ನನ್ನ ದುಶ್ಮನ್ಗೂ ಕೂಡ ನೀವು ಹಾಗಾಗಿ ಹೀಗಾಗಿ ಅಂತ ಹೇಳಲ್ಲ. ಬಟ್ ನಾನು ಹೇಳೋದು, ಬ್ಯಾಡ್ ಕಮೆಂಟ್ ಹಾಕೋಕೆ ಹೋಗಬೇಡಿ. ಏನೋ ಒಳ್ಳೇದು ಮಾಡೋರಿಗೆ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗಲಿ 4 ಜನಕ್ಕೆ ಅಂತ. ಆದಷ್ಟು ನಿಮಗೆ ಒಳ್ಳೇದಾಗಲಿ. ನೀವು ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಳ್ಳೇದಾಗಲಿ. ನೋಡ್ತಾ ಇದ್ದೀರಲ್ಲ ಇವಾಗ ತುಂಬ ಜನ, ತುಂಬ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಯಾಕೆಂದರೆ ಈ ಸ್ಫಟಿಕ ತೊಗೊಂಡ್ಮೇಲೆ ನನಗೆ 7-8 ನೋಟ್ ಸಿಕ್ಕಿದೆ ಸಿಸ್ಟರ್ ಅಂತ. ಏನು ಮಿರಾಕಲ್ ಅಂತಲೇ ಹೇಳ್ಬೋದು. ಇದು ತುಂಬ ಜನಕ್ಕೆ ಮಿರಾಕಲ್ ಅಂತಲೇ ಹೇಳ್ಬೋದು. ಏನು ಇಷ್ಟು ದಿನ ಇಷ್ಟು ವರ್ಷ ಏನಾದರೂ ಕೂಡ ಸಿಕ್ಕಿಲ್ಲ. ಆದರೆ ಈ ಸ್ಫಟಿಕನ ತೊಗೊಂಡ್ಮೇಲೆ 786 ನೋಟ್ಗಳು ಸಿಗಬೇಕು ಅಂದರೆ ಕಾರಣ ಏನೋ ಒಂದು ಅಲ್ವಾ, ಪವಾಡ. ನಾವು ಏನು ಅಂದ್ಕೊಳ್ಳೋದೇ ಆಗಲ್ಲ. ಜೀವನನ ನಾವು ತುಂಬ ಅರ್ಥ ಮಾಡ್ಕೋಬೇಕು. ಆ ಥರ ಎಲ್ಲ ಆಗ್ತಾಯಿದೆ. ಒಳ್ಳೇದಾಗಲಿ. ನಾನು ಕೇಳ್ಕೊಳ್ಳೋದು ಅಷ್ಟೇ, ನೀವು ಎಷ್ಟು ನಂಬಿರ್ತೀರಾ ಅಷ್ಟು ಪ್ರತಿಫಲ ನಿಮಗೆ ಸಿಗುತ್ತೆ. ನೀವು ಎಷ್ಟು ನಂಬ್ಕೊಂಡಿರ್ತೀರಾ ಹಾಗೇ ಆಗುತ್ತೆ. ನನಗೆ ಮೋಸ ಅಂತೂ ಯಾವತ್ತೂ ಖಂಡಿತ ಆಗಲ್ಲ ನಿಮ್ಮಿಂದ ಅಂತ ನೀವು ಏನು ಸ್ಫಟಿಕ ಅದನ್ನು ಮನಸ್ಫೂರ್ತಿಯಾಗಿ ನಂಬಿರ್ತೀರಾ, ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾನು ಕೂಡ ಹಾಗೇನೆ ಮಾಡ್ತಾಯಿದ್ದೆ. ಫಸ್ಟೆಲ್ಲ ನಾನು ಕಟ್ಟು ಬಿಟ್ಬಿಟ್ಟಿದ್ದೆ, ಏನೋ ಮಾಡಬೇಕಲ್ಲ ಅಂತ ಮಾಡಿ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ನನಗೆ ಒಂದೊಂದು ರಿಸಲ್ಟ್ ಸಿಗ್ತಾ ಬಂತು, ಖುಷಿ ಆಯಿತು. ಅದಾದಮೇಲೆ ಇದರಿಂದಲೇ ನನಗೆ ಇದನ್ನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಇದರಿಂದನೇ ನನಗೆ ಒಂದು ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಅಂತಲೂ ಹೇಳೋಕ್ಕಾಗಲ್ಲ. ಏನೋ ಒಂದು ಮಾಡ್ತಾ ಇದೆಯಾ, 4 ಜನಕ್ಕೆ ನಿನ್ಗೆ ಒಳ್ಳೇದಾಗಿದೆ, ನಿನ್ನಿಂದ 4 ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ಕೂಡ ನನ್ನ ಕೈಯಿಂದ ಆಗ್ತಾ ಇದೆ ಅಲ್ಲ. ಯಾಕೆ ಏನು ಅಂತ ಗೊತ್ತಿಲ್ಲ. ನನಗೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಯಾರಿಗೂ ಕೂಡ ಈ ಥರ ಸಿಗಲ್ಲ. ಈಗ ಮನೆಗಳಲ್ಲಿ ಬಿಸ್ನೆಸ್ಸು, ಸ್ಯಾರಿ ಬಿಸ್ನೆಸ್ಸು, ಬ್ಯಾಗು, ಮತ್ತೊಂದು ಮಾಡ್ತಾ ಇರ್ತಾರೆ. ಬಟ್ ಇದರಿಂದ ಎಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ, ಅದೊಂದೇ ನನಗೆ ಖುಷಿ ಆಗ್ತಾ ಇರೋದು. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಯಾರೆಲ್ಲ 786 ಅಂತ ಕಮೆಂಟ್ ಆಗ್ತಾ ಇದ್ದೀರಾ, ಇದನ್ನು ನಂಬಿ ಕಟ್ಟಿದ್ದೀರಾ, ಇದನ್ನು ಜಾಸ್ತಿ ನಂಬಿದ್ದೀರಾ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಸೀಕ್ರೆಟ್ 786 ಮೆಥಡ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ, ಅದೇ ರೀತಿ ಮಾಡಿ. ಬಟ್ ನೀವು ಯಾರಿಗೂ ಕೂಡ ಹೇಳೋಕ್ಕೆ ಹೋಗಬೇಡಿ. ನೀವು ನಂಬಿ ನೀವು ತೊಗೊಂಡಿದ್ದೀರಾ ಅಲ್ವಾ, ಹಾಗಾಗಿ ನಿಮ್ಮಲ್ಲೇ ಇಟ್ಕೊಳ್ಳಿ, ನೀವೇ ಮಾಡಿ. ಅವ್ರಿಗೆ ಬೇಕು ಅಂದರೆ ಈ ಥರ ಸಿಗ್ತಾ ಇದೆ, ಕಷ್ಟ ಇದೆ, ಪರ್ಚೇಸ್ ಮಾಡಿ ಅಂತ ಹೇಳಿ ಅವ್ರಿಗೇನಾದರೂ ನಂಬಿಕೆ ಇದ್ದು ಇದರಿಂದ ತೊಗೊಳೋಗಿದ್ರೆ ತೊಗೋಬೋದು, ಸರಿನಾ? ಅದನ್ನು ಬಿಟ್ಟು ನೀವು ಯಾರಿಗೂ ಹೇಳೋಕ್ಕೆ ಹೋಗಬೇಡಿ. ಯಾವ ಥರ ಅಂದರೆ 786 ಸೀಕ್ರೆಟ್ ಏನಿದೆಯಲ್ಲ ಅದನ್ನು ಹೇಳೋಕ್ಕೆ ಹೋಗಬೇಡಿ ಅಂತ ಇರೋದು. ಯಾರಿಗೂ ಹೇಳಬಾರ್ದು, ಹೇಳಬೇಡಿ. 786 ಏನು ಸೀಕ್ರೆಟ್ ಇದೆ ಅದನ್ನು ನೀವು ಮಾಡ್ಕೊಂಡು ಹೋಗಿ. ಮತ್ತು ಸ್ಫಟಿಕ ಬೇಕು ಅಂದರೆ ಈ ಥರ ನಾನು ಅವರಿಂದ ತೊಗೊಂಡಿದ್ದೆ, ನೀವು ಬೇಕಾದರೆ ತೊಗೊಳ್ಳಿ ಅಂತ ಹೇಳ್ಬೋದು. ಅಷ್ಟೇ. ಖುಷಿ ಆಗ್ತಾಯಿದೆ ನನಗೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಈ ಪವಾಡನ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಓಕೆ, ಯಾರಿಗಾದರೂ ಬೇಕು, ನಿಮಗೂ ಕೂಡ ನನ್ನೆಲ್ಲ ಕಷ್ಟ ಎಲ್ಲ ದೂರ ಆಗಲಿ ಅಂತ ಅಂದ್ಕೊಂಡ್ರೆ ಪ್ಲೀಸ್ ಸ್ಕ್ರೀನ್ ಮೇಲೆ ನಂಬರ್ ಇದೆ, ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ತುಂಬ ಜನ ನಾರ್ಮಲ್ ಮೆಸೇಜಲ್ಲಿ ಮಾಡ್ತಾಯಿದ್ದಾರೆ. ನಾರ್ಮಲ್ ಮೆಸೇಜಲ್ಲಿ ನೀವು ಹೇಗೆ ಅಡ್ರೆಸ್ ಕಳಿಸ್ತೀರಾ, ಹೇಗೆ ಆನ್ಲೈನ್ ಪೇ ಮಾಡ್ತೀರಾ, ಹೇಗೆ ಇದ್ರ ಬಗ್ಗೆ ನಾನು ಎಲ್ಲ ವಿಡಿಯೋ ಎಲ್ಲ ನಾನು ಇದು ಕಟ್ಟುವ 7 days ಸೀಕ್ರೆಟು ಮೆಥಡ್ಸ್ ಎಲ್ಲ ನಾನು ಹೇಗೆ ಕಳಿಸ್ಲಿ? ವಾಟ್ಸಪ್ಪಲ್ಲಾದರೆ ಎಲ್ಲನೂ ಕೂಡ ಕಳಿಸ್ಬೋದಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ತುಂಬ ಜನ ಕಾಲ್ಸ್ ಕೂಡ ಮಾಡ್ತೀರಾ. ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಕಾಲ್ಸ್ ಬರ್ತಾ ಇದೆ ನಿಮ್ಮ ಮುಂದೆನೇ. ಕಾಲ್ ಅಂತೂ ತುಂಬ ಬರ್ತಾ ಇರುತ್ತೆ. ಯಾರ್ದು ಪಿಕ್ ಮಾಡಲಿ, ಯಾರ್ದು ಬಿಡಲಿ, ನನ್ನ ಮನೆ ಕೆಲಸನೇ ಮಾಡಲಾ, ಪ್ಯಾಕಿಂಗ್ ಮಾಡಲಾ, ವಿಡಿಯೋಸ್ ಮಾಡಲಾ, ತುಂಬ ಬ್ಯುಸಿ ಇರ್ತೀನಿ. ಪ್ಲೀಸ್ ಹಾಗಾಗಿ ಮೆಸೇಜ್ ಮಾಡಿ ಬಿಟ್ಟಿರಿ, ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಇನ್ನೊಬ್ಬರು ಕಮೆಂಟಲ್ಲಿ ಹೇಳ್ತಿದ್ದೀರಾ ನೀವು ರಿಪ್ಲೈನೇ ಕೊಡಲ್ಲ ಅಂತ. ಖಂಡಿತ ಕೊಡ್ತೀನಿ. ಯಾಕೆ ರಿಪ್ಲೈ ಕೊಡಲ್ಲ? ನೀವು ಮೆಸೇಜ್ ಮಾಡಿಲ್ಲ ನನಗೆ. ಮೆಸೇಜ್ ಮಾಡಿದರೆ ರಿಪ್ಲೈ ಅನ್ನೋದು ಬಂದಿರುತ್ತೆ. ಆಲ್ಮೋಸ್ಟ್ ನೀವು ಏನಾದರೂ ನಾರ್ಮಲ್ ಮೆಸೇಜಲ್ಲಿ ಮಾಡಿದರೆ ರಿಪ್ಲೈ ಬರಲ್ಲ. ವಾಟ್ಸಪ್ ಮೆಸೇಜ್ ಮಾಡಿದರೆ ಮಾತ್ರ ರಿಪ್ಲೈ ಅನ್ನೋದು ಬರೋದು. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.
ನಾನು ಅಷ್ಟೇ ಕೇಳೋದು, ಇದರಿಂದ 4 ಜನಕ್ಕೆ ಒಳ್ಳೇದಾಗ್ತಾಯಿದೆ, ಒಳ್ಳೇದಾಗಲಿ. ನಿಮಗೂ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ, ನಿಮಗೂ ಒಳ್ಳೇದಾಗಲಿ ಅಂತ ಮನಸ್ಫೂರ್ತಿಯಾಗಿ ಕಳಿಸ್ಕೊಡ್ತೀನಿ. ಒಳ್ಳೇದಾಗಲಿ. ಇದ್ರ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.